ಯದುಕುಮಾರ್ ಗೌಡ್ರು ಏನು ಹೇಳ್ತೀವಿ ಮೇಡಮ್? ಈಗ ನಮ್ಮ ರಾಜ್ಯ ಸುಸಂಸ್ಕೃತಕ್ಕೆ ದೊಡ್ಡ ಹೆಸರಾಗಿರುವಂಥದ್ದು ಇಡೀ ದೇಶದಲ್ಲಿ. ಯಾಕೆಂದರೆ ಈ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲ ನೋಡಿರುವಂಥದ್ದು ಹಿರಿಯರ ಚಾವಡಿನಲ್ಲಿ ತುಂಬ ಹಿರಿಯರ ಇದ್ದಂಥವ್ರು. ಇಂಥ ಇದರಿಂದ ರಾಜಕೀಯ ಮೇಲಾಟಗಳಿಗೆ ನಾನು ಕೇಳ್ತಾ ಇರೋದು, ರಾಜಕೀಯ ಮೇಲಾಟಗಳಿಗೆ ಎಲೆಕ್ಷನ್ಸ್ ಇದೆ, ನೀವೇನೇ ಇದ್ರು ಎಲೆಕ್ಷನ್ಸಲ್ಲಿ ಫೈಟ್ ಮಾಡ್ಬೋದು. ಯಾಕಂದರೆ ರಾಜಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವದಲ್ಲಿ ಏನಿದೆ ಎಲೆಕ್ಷನ್ಸೇ ಮೇನ್ ಇರೋವಂಥದ್ದು, ಅದರಲ್ಲಿ ಇದು ಮಾಡಬೇಕು. ಆದರೆ ರಾಜಕೀಯ ಮೇಲಾಟಗಳಿಗೆ ಈ ರೀತಿಯಾದಂಥ ಕೀಳು ಮಟ್ಟ ಯಾವುದೇ ರಾಜಕೀಯ ಪಕ್ಷಗಳಿಗೂ ಅದು ಶೋಭೆ ತರೋವಂಥದ್ದಲ್ಲ ಮೇಡಮ್. ಇಟ್ಸ್ ಲೈಕ್ ದ ಲಾಸ್ಟ್ ಥಿಂಗ್ ಫಾರ್ ದ ಕವರ್ಡ್ ಇಸ್ ದ ಕ್ಯಾರೆಕ್ಟರ್ ಅಸಾಸಿನೇಷನ್ಸ್ ಇದ್ದಂಗೆ. ಇಟ್ಸ್ ಅ ಕ್ಯಾರೆಕ್ಟರ್ ಅಸಾಸಿನೇಷನ್ಸ್. ನೀವೇನೂ ಮಾಡೋಕ್ಕೆ ಅವ್ರನ್ನ ಎದುರಿಗೆ ನಿಂತು ಅವ್ರನ್ನ ಎಲೆಕ್ಷನ್ಸಲ್ಲಿ ಸೋಲ್ಸೋಕ್ಕಾಗಿಲ್ಲ, ಅವ್ರನ್ನ ಬೇರೆ ರೀತಿಯಲ್ಲಿ ಗೆಲ್ಲಕ್ಕಾಗಿಲ್ಲ, ಯಾವುದಿಲ್ಲ ಅಂದರೆ ಇಟ್ಸ್ ಅ ಕ್ಯಾರೆಕ್ಟರ್ ಅಸಾಸಿನೇಷನ್ಸ್ ಮಾಡೋ ಥರದ್ದು. ಇದು ನಿಲ್ಲಬೇಕು ಅನ್ನೋದಂಥದ್ದು. ಮತ್ತು ಈ ಒಂದು ಇದು ಕೆಲವು ವರ್ಷಗಳಿಂದ ಅದು ನಮ್ಮ ರಾಜ್ಯದಲ್ಲಿ ಅದೊಂಥರ ಪಿಡುಗು ಥರ ಆಗಿಬಿಡುತ್ತೆ ಮೇಡಮ್. CD-ದು ಪೆನ್ ಡ್ರೈವ್ದು ಥರದಂಥದ್ದಲ್ಲಿ ಇದು ಯಾರಿದ್ದಾರೆ ಇವಾಗ ಸಚಿವರು ಹೇಳಿದ್ರು ನಾವು ತನಿಖೆ ಮಾಡ್ತೀವಂತ, ಅದರಲ್ಲಿ ನಮಗೇನೋ ನಂಬಿಕೆ ಇಲ್ಲ ಮೇಡಮ್. ಅವ್ರು ತನಿಖೆ ಮಾಡ್ತಾರೆ, ಆ ತನಿಖೆಯಲ್ಲಿ ಏನಾದರೂ ಹೊರಗಡೆ ಆಚೆ ಕಡೆ ಬರುತ್ತೆ ಅಂತ. ಯಾಕೆಂದರೆ ಹಲವಾರು ರೀತಿಯಾದಂಥ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಬೇರೆ ಬೇರೆದೆಲ್ಲ ಹದಗೆಟ್ಟಿ ಇರಬೇಕಾದಾಗ, ಹೆಣ್ಮಕ್ಳ ಬಗ್ಗೆ ಇದಾಗಿರ್ಬೇಕಾದಾಗ ಯಾವುದೇ ಕ್ರಮ ತಗೊಳ್ಳಿಲ್ಲ ಅವರದಲ್ಲಿ. ಮತ್ತು ಅವ್ರದೇ ಸಚಿವರಾದಂಥ ಐ ಥಿಂಕ್ ನನಗನ್ಸುತ್ತೆ ಇವ್ರು ಎಲ್ಲರೂ ಒಟ್ಟಿಗೆ ಸ್ಟೇ ತರೋದು ವಾಸಿನ ಅಂತ. ಸ್ಟೇ ತರೋದು ಅಲ್ಲ, ಇನ್ನೇನ್ ಮಾಡ್ತಾರೆ ಸರ್? ಮಾರ್ಗ ಆಯ್ತು, ಸ್ಟೇ ತರಲಿ. ವಾಟ್ ದೇ ವಿಲ್ ಡು, ದೇ ವಿಲ್ ಚೇಂಜ್ themselves. ಈಗಷ್ಟೇ ಯಾರು ತರ್ತಾರೆ ಗೊತ್ತಾಗ್ಬಿಡುತ್ತೆ, ಇವ್ರ ಮೇಲೆ ಗೊತ್ತಾಗ್ಬಿಡುತ್ತೆ. ಬಟ್ ಈಗಲೂ ಕೂಡ ಯಾಕೆ ಹೆಸರು ಮೆನ್ಷನ್ ಮಾಡ್ತಾ ಇಲ್ಲ ಅವರು? ರೈಟ್. ಒಂದು ಯದುಕುಮಾರ್ ಗೌಡ್ರೆ, ನಾನು ರಾಜಕಾರಣಿಗಳಿಗಾಗ್ಲಿ ಯಾರಿಗೇ ಆಗ್ಲಿ ಕೇಳಿಸಿ ಕೆಲವೊಂದು ವೈಯಕ್ತಿಕ ವಿಚಾರಗಳಿರುತ್ತೆ, ಕೆಲವೊಂದು ನಾವು ಸಮಾಜದ ಮುಖ್ಯವಾಹಿನಿಯಲ್ಲಿರುವಾಗ ಅಥವಾ ನಾವು ಸೊಸೈಟಿಯಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿದ್ದೀವಿ, ನಾವು ಒಂದು ರಾಜ್ಯವನ್ನ ಆಳುವ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಅಂದಾಗ ಪರ್ಸನಲ್ ಲೈಫ್ ಎಲ್ರಿಗೂ ಇರುತ್ತೆ. ಅದು ಯಾವತ್ತು ಪರ್ಸನಲ್ ಆಗಿದ್ರೇನೆ ಒಳ್ಳೆಯದು. ಇಲ್ಲಿ ಯಾರು 100% ಸತ್ಯ ಹರಿಶ್ಚಂದ್ರ ಅಲ್ಲ ಸರ್, ಅಲ್ವಲ್ಲ. ಸೊ ಅದು ಪರ್ಸನಲ್ ಲೈಫ್ ಪರ್ಸನಲ್ ಆಗಿದ್ರೆ ಒಳ್ಳೇದು. ಬಟ್ ರಾಜಕೀಯದಲ್ಲಿ ಈ ರೀತಿಯಾದಂಥ ವಿಚಾರ ಬರೋದಿದೆಯಲ್ಲ, ಪ್ರತಿಯೊಬ್ಬರು ಅವ್ರವ್ರಿಗೇನೆ ವೈಯಕ್ತಿಕವಾಗಿ ಯೋಚನೆ ಮಾಡಬೇಕು. ನಮ್ಮ ಸ್ಥಾನ ಏನು, ನಾವು ಯಾವ ಸ್ಥಾನದಲ್ಲಿದ್ದೀವಿ, ನಮ್ಮ ಜವಾಬ್ದಾರಿ ಏನು, ನಾವು ಏನು ಮಾಡಕ್ ಹೊರಟಿದೀವಿ ಅನ್ನೋದು ದೇ ಶುಡ್ ಥಿಂಕ್ ರೈಟ್. ಏನು ಗೊತ್ತಾ ಮೇಡಮ್, ಈಗಾದ್ರೆ ರಾಜಕೀಯದಲ್ಲಿ ಈಗಾಗಲೇ ರಾಜಕೀಯ ಅಂದಾಗ್ಲೇ ಅದು ಕೆಟ್ಟದಾದಂಥದ್ದು ಇದು ಸರ್ವಿಸ್ ಆದಂಥ ಆ ಥರ ಹೇಳ್ಬಿಟ್ಟಿದ್ದಾರೆ. ಆದರೆ ಅದಕ್ಕೆ ರಾಜಕೀಯದಲ್ಲಿ ಬಂದಂಥ ಜನರಿಗೆ ಸರ್ವಿಸ್ ಕೊಡುವಂಥದ್ದು, ಅವ್ರ ಪರವಾಗಿ ಕೆಲಸ ಮಾಡುವಂಥವ್ರು ಹಲವಾರು ಜನರು ಇದ್ದಾರೆ. ಇದು ಕೆಲವು ಜನರು ಮಾಡೋದಕ್ಕೆ ಹಲವಾರು ಜನರಿಗೆ ಅದೇ ಬ್ಲೇಮ್ ತಗೊಂತಾರೆ. ಅವ್ರು ನೋಡಿದ ತಕ್ಷಣ ರಾಜಕೀಯ ವ್ಯಕ್ತಿಗಳ ಆ ಥರ ಆಗ್ಬಿಡೈತೆ, ಅದರಲ್ಲಿ ಆ ಥರ ಆಗ್ಬಿಡೈತೆ. ದೇರ್ ಶುಡ್ ಬಿ ಸಮ್ ಕ್ರೆಡಿಬಿಲಿಟಿ ಅಲ್ವಾ ಮೇಡಮ್? ನಾ ಹೇಳೋದು, ನೀವು ಸಾರ್ವಜನಿಕ ಜೀವನಕ್ಕೆ ಬಂದಾದ್ಮೇಲೆ ದೇರ್ ಶುಡ್ ಬಿ ಸಮ್ ಕ್ರೆಡಿಬಿಲಿಟಿ ಫಾರ್ ಈಚ್ ಇಂಡಿವಿಜುವಲ್ಸ್. ಇದು ಪಕ್ಷಾತೀತವಾಗಿ ಹೇಳ್ತಾ ಇರೋಂಥದ್ದು, ನಾನು ಪಕ್ಷಾತೀತವಾಗಲೇ ಮಾತಾಡ್ತಾ ಇರೋದು. ದ ಕ್ರೆಡಿಬಿಲಿಟಿ ಇಸ್ ದ ಅಟ್ಮೋಸ್ಟ್ ಇದು ಬಂತಿರೋದು. ಈ ಥರ ಮಾಡಿ ನೀವು ಏನು ಗೆಲ್ತೀರಾ? ನೀವು ಅದ್ರಲ್ಲಿ ಏನು ಸಾಧಿಸ್ತೀರಾ? ಸರ್ ಹೇಳ್ದಂಗೆ ತನಿಖೆ ಆಗುತ್ತೆ, ಯಾರಿಗೂ ಶಿಕ್ಷೆ ಆಗಲ್ಲ, ಏನೂ ಆಗಲ್ಲ, ಯಾರಿಗೂ ಶಿಕ್ಷೆ ಆಗಲ್ಲ. ಆದ್ರೆ ಜನ ನೋಡುವಂತ ಜನ ಮತ್ತೆ ಅದನ್ನ ಟಿವಿನಲ್ಲಿ ಮುಖಾಂತರ ನೋಡುವಂತ ಜನಕ್ಕೆ ಅಸಹ್ಯ ಆಗುತ್ತೆ. ನಾವ್ ಯಾರಿಗೆ ವೋಟ್ ಮಾಡಿದ್ವಿ, ಯಾರಿಗೆ ಇದು ಮಾಡಿದ್ವಿ ಅನ್ನೋದನ್ನ. ಸರ್, ಸಾಕಷ್ಟು ರೂಲ್ಗಳನ್ನ ತರುವಂತ ಸರ್ಕಾರನೇ ಹಿಂಗೆ ನಡ್ಕೊಳ್ತಿದೆ, ಅಥವಾ ಸರ್ಕಾರದ ಒಳಗಿರುವಂತ ಸಚಿವರಿಗೆ ಹಿಂಗ ಆಗ್ತಾ ಇದೆ, ಶಾಸಕರಿಗೆ ಹಿಂಗ ಆಗ್ತಾ ಇದೆ ಅಂದಾಗ ಯಾವ ಎಥಿಕ್ಸ್ ಮೇಲೆ ಪಬ್ಲಿಕ್ ನ ಕಂಟ್ರೋಲ್ ಮಾಡ್ತಾರೆ? ಯಾವ ಎಥಿಕ್ಸ್ ಇಟ್ಕೊಂಡು ಪಬ್ಲಿಕ್ ಗೆ ಇವರು ಪನಿಷ್ ಮಾಡ್ತಾರೆ? ಇವತ್ತಿನ ಖುಷಿ ವಿಚಾರ ಏನಂದ್ರೆ, ನಮ್ಮ ಗೃಹ ಮಂತ್ರಿಗಳು ಫಾರ್ ದ ಫಸ್ಟ್ ಟೈಮ್ ಇಮಿಡಿಯೇಟ್ ಆಗಿ ಆದೇಶ ಮಾಡಿದ್ರು. ಸಾಮಾನ್ಯವಾಗಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನನಗೆ ಗೊತ್ತಿಲ್ಲ, ಅಧಿಕಾರಿಗಳು ಇವತ್ತು ಮಾತ್ರ ಅವರು ನಾನು ತನಿಖೆ ಮಾಡ್ತೀನಿ ಅಂತ ಹೇಳಿದ್ರು. ಅದು ಬಹುಶಃ ರಾಜಣ್ಣ ಅವರು ಅದನ್ನ ಬಹಿರಂಗವಾಗಿ ಪ್ರಸ್ತಾಪಿಸಿದ್ದಕ್ಕೆ ಅವರು ಹೇಳಿದ್ದಾರೆ ಹೊರತು ಜಿಲ್ಲೆ ಹೇಳಿದ್ರು ಮೇಡಮ್. ಒಂದು ಪ್ರಶ್ನೆ ನನಗೆ ಅದ್ರ ಜೊತೆಗೆ ಏನಾಗಿದೆ ಅಂದ್ರೆ, ಇದು ವಿರೋಧಿಗಳ ಮೇಲೆ ಮಾಡೋ ಒಂದು ದಾಳಿ ಆದ್ರೆ ಬೇರೆ ವಿಚಾರ. ಪಕ್ಷದ ಸ್ವಪಕ್ಷೀಯರೇ ಮಾಡ್ತಾರೆ. ಇದು ಎರಡೂ ಪಕ್ಷದಲ್ಲಿದೆ, ಬಹುಶಃ JDS ಅಲ್ಲೂ ಇದೆ. ಯಾಕಂದ್ರೆ ಯಾವಾಗ್ಲೂ ಕೂಡ ಈ ತರದ ವಿಚಾರಗಳು ಹೊರಗೆ ಬರೋದು ಆಯಾ ನಾಯಕನ ಆಪ್ತ ವಲಯದಿಂದನೇ. ಇದು ಹೊರಗಡೆಯಿಂದ ಬರಲ್ಲ. ಇವೆಲ್ಲ ಲೀಕ್ ಆಗ್ಬೇಕಾದ್ರೆ ಆಯಾ ಆಪ್ತ ವಲಯದಿಂದ ಆಗ್ತವೆ. ಮತ್ತು ಅನೇಕ ನಾಯಕರುಗಳು ತಮ್ಮ ನಾಯಕರ ಮೇಲೆನೆ ಇದನ್ನು ಆಯುಧ ಅಂತ ಪ್ರಯೋಗಿಸ್ತಾರೆ. ಅನೇಕ ಸರ್ತಿ ಇದು BJPಯ ಒಳಗಡೆ ಚರ್ಚೆ ಆಗಿದೆ, ಕಾಂಗ್ರೆಸ್ ಒಳಗಡೆ ಚರ್ಚೆ ಆಗಿದೆ. ಆದರೆ ಒಬ್ಬ ನಾಯಕನಾಗಿ, ಒಂದು ರಾಜಕೀಯ ಪಕ್ಷವಾಗಿ ತನ್ನ ಕಾರ್ಯಕರ್ತರಿಗೆ ಇದು ಖಾಸಗಿ ವಲಯ, ಇದು ಪ್ರೈವೇಟ್ ಮ್ಯಾಟ್ರು, ಇದನ್ನ ನಾವು ಕೇಳಿಸ್ಕೊಳ್ಳೋದಿಲ್ಲ ಅಂತ ಯಾಕೆ ನಾಯಕರು ಹೇಳೋದಿಲ್ಲ? ಯಾಕೆ ಅದಕ್ಕೆ ಕಿವಿ ಕೊಡ್ತಾರೆ? ಈ ಒಂದು ತಾಕೀತು ಮಾಡಬೇಕಲ್ವಾ ಒಂದು ಪಕ್ಷ ಆಗಲಿ, ಹೈಕಮಾಂಡ್ ಆಗಲಿ. ಪ್ರೈವೇಟ್ ಇಸ್ ಪ್ರೈವೇಟ್, ನಾವು ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಪ್ರೈವೇಟ್ ಲೈಫ್ ಅಂತಂದು ಹೇಳೋದಲ್ಲಿ ಇಂಗ್ಲೀಷ್ ಒಂದು ಮಾತಿದೆ, ವಾಷಿಂಗ್ ದ ಡರ್ಟಿ ಲಿನನ್ ಇನ್ ದ ಪಬ್ಲಿಕ್ ಅಂತ. ನನ್ನ ಖಾಸಗಿ ಬಟ್ಟೆ ಅಂತಂದು ನಾನು ಪಬ್ಲಿಕಲ್ಲಿ ತೊಳಿಬೇಕಾಗಿಲ್ಲ. ಆಸ್ ಲಾಂಗ್ ಆಸ್ ಇಟ್ ಈಸ್ ನಾಟ್ ಇಂಪ್ಯಾಕ್ಟಿಂಗ್ ದ ಪಬ್ಲಿಕ್ ಲೈಫ್. ಯಾವುದೋ ಒಂದು ಈ ಥರದ ಒಂದು ಗಂಡು ಹೆಣ್ಣಿನ ಸಂಬಂಧ ಆ ಮಂತ್ರಿಯ ಒಂದು ನಿರ್ಧಾರಗಳನ್ನು ಅಥವಾ ಒಂದು ಸಾರ್ವಜನಿಕ ವಿಚಾರಗಳ ಮೇಲೆ ಪರಿಣಾಮ ಬೀರದೇ ಇದ್ದರೆ ಇಟ್ ಈಸ್ ಪ್ರೈವೇಟ್.
ವಿ ಶುಡ್ ಲೀವ್ ಇಟ್ ಅಟ್ ದ್ಯಾಟ್. ಈಗ ಇನ್ನೊಬ್ಬ ಒಂದೆರಡು ವರ್ಷಗಳಿಂದ ಲಿಂಬಾವಳಿ ಹತ್ತಿಬಿಟ್ರು ಸದನದಲ್ಲಿ. ಅದು ಸರಿನೋ ತಪ್ಪೋ ಅದು ನೈತಿಕ ವಿಚಾರ. ಬಟ್ ಅದನ್ನು ನೀವು ಹೊರಗಡೆ ತಂದು, ಯಾಕಂದ್ರೆ ಇದು ಕೇವಲ ಮಾಧ್ಯಮದಲ್ಲಿ ಬಂದ್ಬಿಟ್ರೆ ಕೇವಲ ರಾಜಕೀಯ ಪರಿಣಾಮ ಅಲ್ಲ, ಆಯಾ ರಾಜಕಾರಣಿಯ ಪರಿವಾರ ಇರ್ತದೆ, ಅವ್ರ ಫ್ಯಾಮಿಲಿ ಇರ್ತಾರೆ, ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ, ಎಂಟೈರ್ ಫ್ಯಾಮಿಲಿ ವಿಲ್ ಗೆಟ್ ಕೊಲಾಪ್ಸ್. ಇಡೀ ವಂಶವನ್ನೇ ನೀವು ಮಸಿ ಬೆಳೆದು ಬಿಡ್ತೀರಿ, ಬ್ಲ್ಯಾಕ್ ಪೇಂಟ್ ತರ ಮಾಡ್ಬಿಡ್ತಾರೆ. ಈ ತರದ ಒಂದು ಕಟ್ಟುನಿಟ್ಟಿನ ಒಂದು ನೀತಿ ಸಂಹಿತೆ, ಇದೊಂದು ನೀತಿ ಸಂಹಿತೆ ಪಕ್ಷಗಳ ಅಗತ್ಯ ಇದೆಯಾ ಇಲ್ವಾ ಯದುಕುಮಾರ್? ಸರ್ ಡೆಫಿನೆಟಾಗಿ ನೀವು ಹೇಳಿದಂಥದ್ದು ನಿಜ ಸರ್. ಆದರೆ ಇಲ್ಲೇನು ಹೇಳ್ಬೇಕು, ಪ್ರತಿಯೊಬ್ಬ ಕಾರ್ಯಕರ್ತನಿಗಾಗ್ಬೋದು, ಪಕ್ಷದ ನಾಯಕರಿಗಾಗ್ಬೋದು, ಇದು ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂಥದ್ದು ಎಲ್ಲರೂ ಆಗಿರುವಂಥದ್ದು. ಆದರೆ ಇಲ್ಲಿ ನೀವು ಹೇಳಿದ್ರಿ ಆಗಲೇ, ನೈತಿಕತೆ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ. ಎಲ್ಲ ನೋಡಿದ್ರು ನೈತಿಕತೆ ಮರೀಚಿಕೆ ಆಗ್ಬಿಟ್ಟಿದೆ. ಎಕ್ಸ್ಪೆಕ್ಟ್ ಮಾಡೋದಂಥದ್ದು ಕಷ್ಟವಾದ ಪರಿಸ್ಥಿತಿ. ಆದರೆ ಇಲ್ಲಿ ಏನಂತಂದರೆ ಇವ್ರು ಇವಾಗಿನ ಪರಿಸ್ಥಿತಿಗೆ ಹೇಳ್ಬೇಕಂದ್ರೆ, ಒಬ್ಬ ಸಚಿವರು ಆನ್ ದ ಫ್ಲೋರು, ಮೇಡಮ್ ಆನ್ ದ ಫ್ಲೋರ್ ಹೇಳ್ತಾ ಇದ್ದಾರೆ, ಇದು ಮಾಡ್ತಾ, ಅದ್ರ ಜೊತೆಗೆ ಇದು ಇನ್ನೂ ಒಂದು ನಂಬರ್ಸ್ ಕೊಟ್ಟರು ವಾಟ್ ಎವರ್ ಇಟ್ ಇಸ್ ಅಂದಾಗ ಅದು ಮ್ಯಾಟರ್ ಸೀರಿಯಸ್ ಅನುಭವಿ ಹಿರಿಯ ಸಚಿವರು. ಆಮೇಲೆ ಅದು ಪಕ್ಷ, ಅದಕ್ಕೆ ಹೇಳ್ತಾ ಇರೋದು ಸರ್, ಪಕ್ಷದ ಮೇಲಾಟಗಳು ಇಂದೇನೇ ಇರ್ಬೋದು, ಆದರೆ ವೈ ಡು ಯು ಬ್ರಿಂಗ್ ದ ಕ್ಯಾರೆಕ್ಟರ್ ಅಸಾಸಿನೇಷನ್ಸ್ ಇನ್ ಫ್ರಂಟ್ ಆಫ್ ಇಟ್? ಅದಲ್ಲಿ ರಾಜಕೀಯ ಏನಂತಾರೆ ಪಟ್ಟುಗಳನ್ನ ನೀವೇನು ಬೇಕಾದ್ರೂ ಹಾಕಿ, ಆದರೆ ಇದನ್ನ ನೀವು ಸಾರ್ವಜನಿಕ ಮುಂದೆ ತಂದಾಗ ಸಾರ್ವಜನಿಕರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಬೇಕಾ, ಈಗಲೇ ಅವ್ರ ಬದುಕು ಐರಾಣಾಗಿ ಊರ ಬಟ್ಟೆ ಆಗಿರ್ಬೇಕಾದಾಗ ಅವ್ರಿಗೆ ಏನ್ ಬೇಕು ಮೇಡಮ್? ಈ ತರದ ಜನರಿಗೆ ಏನ್ ಬೇಕಾದ್ರಿಂದ ಈ ತರ ಊಹಾಪೋಹ ಸುದ್ದಿಗಳಿರುವಾಗ JH ಪಟೇಲ್ ಒಂದು GTV ಇಂಟರ್ವ್ಯೂ ಹೇಳ್ತಾರೆ, ಅವ್ರ ಬದುಕಿದ ಇಂಟರ್ವ್ಯೂ ಜ್ಞಾಪಕ ಇದೆ. ಆಂಕರ್ ಕೇಳ್ತಾರೆ, ರಾಜೇಶ್ ಶರ್ಮಾ ಇರಬಹುದು, ಆಂಕರ್ ಕೇಳ್ತಾರೆ, ಈ ತರ ಸುದ್ದಿ ಇದೆ, ನೀವು ಅನೇಕ ಸ್ತ್ರೀಯರ ಜೊತೆಲಿ ಸಂಬಂಧ ಹೊಂದಿದ್ರಿ ಹಾಗೆ ಅಂತೇಳಿ. ಪಟೇಲ್ ಕ್ಯಾಮ್ರಾ ಮೇಲೆ ಹೇಳ್ತಾರೆ, ಅದನ್ನ ಕೇಳೋ ಅಧಿಕಾರ ಇರೋದು ನನ್ನ ಹೆಂಡತಿಗೆ ಮಾತ್ರ ನಿನಗಲ್ಲ ಅಂತೇಳಿ. ಆ ವಿಚಾರವನ್ನ ನನ್ನ ಪ್ರಶ್ನೆ ಕೇಳೋ ಅಧಿಕಾರ ನನ್ನ ಹೆಂಡತಿಗೆ ಮಾತ್ರ, ನಿನಗಲ್ಲ, ಬಾಯಿ ಮುಚ್ಕೊಂತ. ಬಟ್ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ ಸರ್, ಹಂಗಿಲ್ಲ. ಯಾಕಂದ್ರೆ ಇವರೇ ಇದನ್ನ ಸಾರ್ವಜನಿಕ ವಲಯಕ್ಕೆ ತಂದಿಡ್ತಾ ಇದಾರಲ್ಲ, ಇವ್ರು ಸಾರ್ವಜನಿಕ ವಲಯಕ್ಕೆ ತಂದಿರ್ತಾರೆ. ಮತ್ತೆ ಆ ನಾಯಕರು ಕೂಡ ಭಯ ನಾಲ್ಕು ಗೋಡೆ ಮಧ್ಯ ಇದ್ದಿದ್ರೆ ವಿ ಆರ್ ನೋಬಡಿ ಟು ಕ್ವೆಶ್ಚನ್ ದಟ್. ಇವನ್ ನಾನು ಅದನ್ನೇ ಹೇಳ್ತೀನಿ, ನಾವ್ ಯಾರು ಅಲ್ಲ ನಿಮ್ಮ ವೈಯಕ್ತಿಕ ವಿಚಾರವನ್ನ ಪ್ರಶ್ನೆ ಮಾಡಕ್ಕೆ ಅಥವಾ ಅದ್ರ ಬಗ್ಗೆ ಮಾತಾಡೋದಕ್ಕೆ. ಐ ಆಮ್ ನೋಬಡಿ, ವಿ ಆರ್ ನೋಬಡಿ. ಆದ್ರೆ ನೀವು ಅದನ್ನ ಸಾರ್ವಜನಿಕ ವಲಯದಲ್ಲಿ ತಂದು ಒಂದು ಸದನದಲ್ಲಿ ಚರ್ಚೆ ಆಗುತ್ತೆ ಅಂದಾಗ ವಿ ಹ್ಯಾವ್ ಟು ಕ್ವೆಶ್ಚನ್ ಇಟ್. ಸಾರ್ವಜನಿಕ ವಲಯದಲ್ಲಿ ತಂದು ಅದನ್ನ ಒಂದು ಆಯುಧ ತರ ಯೂಸ್ ಮಾಡ್ತಾರಲ್ಲ, ಇಟ್ ಇಸ್ ಅಬ್ಸಲ್ಯೂಟ್ಲಿ ವರಿಸಮ್. ಯೂಸಿಂಗ್ ಇಟ್ ಲೈಕ್ ಅ ವೆಪನ್. ಅಂಡ್ ದೇರ್ ಶುಡ್ ಬಿ ಎ ಲೈನ್ ಅಲ್ವಾ ಮೇಡಮ್, ಸಮಥಿಂಗ್ ಹ್ಯಾಸ್ ಟು ಸ್ಟಾಪ್ ಅನ್ನೋದಂತಕ್ಕೆ. ಅದನ್ನ ಮೀರಿ ಮಾಡಿ ಬಂದಾಗ ನಾವು ರಾಜಕೀಯ ವ್ಯವಸ್ಥೆಯಲ್ಲಿ ಇರಬೇಕಾದಾಗ ಏನಂತ ನೀವು ಸಂದೇಶ ಕೊಡ್ತೀರಾ? ನೀವು ರಾಜ್ಯಕ್ಕೆ ಜನ ಏನಂತ ತಗೊಳ್ತಾರೆ, ಇಲ್ಲ ಕಾರ್ಯಕರ್ತರು ಏನಂತ ತಗೊಳ್ತಾರೆ, ಇದು ಮಾಡ್ತಾರೆ, ಅದೆಲ್ಲರೂ ಇದು ಮಾಡಬೇಕಾಗತ್ತೆ. ಏನು ತನಿಖೆಗಂತ ಮಾಡಿದ್ದಾರೆ ಮೇಡಮ್, ನಮಗಂತೂ ವಿಶ್ವಾಸ ಇಲ್ಲ ಅದು ಬರುತ್ತಂತ. ಆದರೂ ಆಶ್ರಯ ಪಡ್ತೀವಿ, ಏನಂತ ತನಿಖೆಯಿಂದ ಏನಾದರೂ ಹೊರಗಡೆ ಆಚೆ ಬಂತು ಅಂದರೆ ಈ ಥರದ ಪಿಡುಗು ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಬೇಡ. ಯಾಕಂದರೆ ಒಂದು ಸುಸಂಸ್ಕೃತವಾದ ರಾಜ್ಯ ಅಂತ ನಾವು ಕರ್ಕೊಬೇಕಾದಾಗ ನಾವು ಇನ್ನೊಬ್ರಿಗೆ ಮಾದರಿ ಆಗಿರಬೇಕೆ ಹೊರತು ಈ CD ಮತ್ತೆ ಪೆನ್ ಡ್ರೈವ್ ಇದ್ರಲ್ಲಿ ನಾವು ಸೆಲಿಕೊಳ್ಳೋದು ಬೇಡ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಬಸವರಾಜ್ ಸರ್, ಪವರ್ ಟಿವಿ ಇಲ್ಲಿ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು. ಯದುಕುಮಾರ್ ಗೌಡ್ರೆ, ಒಟ್ಟಾರೆಯಾಗಿ ಅದೇನು ಪರಮೇಶ್ವರ್ ಅವರು ಈ ಹನಿ ಟ್ರ್ಯಾಪ್ ಪ್ರಕರಣದ ವಿಚಾರವಾಗಿ ತನಿಖೆಗೆ ಆದೇಶ ಮಾಡಿದಿರೋ ಅದನ್ನ ನಿಷ್ಪಕ್ಷಾತೀತವಾಗಿ, ಪಕ್ಷಾತೀತವಾಗಿ ದಯವಿಟ್ಟು BJP JDS ಯಾರ್ದಾದ್ರೂ ಇರಲಿ ಸ್ವಾಮಿ, ದಯವಿಟ್ಟು ಈ CDಗಳನ್ನ ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ. ಈ ವಿಚಾರವನ್ನ ದಯವಿಟ್ಟು ಜನರ ಮುಂದೆ ತಂದಿಡಬೇಡಿ. ಕೇಳಲಿಕ್ಕೂ ಅಸಹ್ಯ, ಮಾತಾಡ್ಲಿಕ್ಕೂ ಅಸಹ್ಯ. ನಿಮ್ಮ ವೈಯಕ್ತಿಕ ಖಾಸಗಿ ವಿಚಾರಗಳು ನಿಮ್ಮಲ್ಲೇ ಇದ್ರೆ ಒಳ್ಳೇದು. ಇದನ್ನ ಹೊಲಸು ರಾಜಕಾರಣಕ್ಕಾಗಿ ದಯವಿಟ್ಟು ಬಳಸ್ಕೊಳ್ಬೇಡಿ ಅಂತ ಹೇಳ್ತಾ, ಜೊತೆಗೆ ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ, ಪವರ್ ಟಿವಿ ಏನು ಸ್ಮಾರ್ಟ್ ಲೂಟಿಯ ಬಗ್ಗೆ ಪ್ರಸಾರ ಮಾಡಿತ್ತು ವರದಿಯನ್ನ, ಈಗಲೂ ನಾವು ಜಾರ್ಜ್ ಅವರಿಗೆ ಗೌರವಯುತವಾಗಿ ಕರಿತಾ ಇದೀವಿ. ನಿಮ್ಮ ಇಲಾಖೆಯಲ್ಲಿ ಅಕ್ರಮ ನಡೆದಿಲ್ಲ ಅಂತ ಆದ್ರೆ ಯುವರ್ ಓಪನ್ ಟು ಆನ್ಸರ್, ನೀವು ಅದನ್ನ ಚರ್ಚೆ ಮಾಡಬಹುದು, ಡಿಸ್ಕಷನ್ಗೂ ಕೂಡ ನಿಮ್ಗೆ ಅವಕಾಶ ಇದೆ ಸರ್. ಇದಿಷ್ಟು ಹೇಳ್ತಾ ಎರಡು ಟಾಪಿಕ್ಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ನೋಡೋಣ ಎರಡು ವಿಚಾರಗಳು ಯಾವ್ಯಾವ ಹಂತದಲ್ಲಿ ಮುಂದಿನ ದಿನದಲ್ಲಿ ಹೋರಾಟಕ್ಕೆ ತಿರುಗುತ್ತೋ ಅಥವಾ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.